ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಾವು ಹನಾಯಿಂದ ಹಲಾಂಗ್ ಬೇಗ್ ಹೋಗ್ತಾ ಇದ್ದೀವಿ. ಕ್ರೂಸ್ ಜರ್ನಿ ಮತ್ತು ವಾಟರ್ ಆ್ಯಕ್ಟಿವಿಟೀಸ್ ಇದೆಲ್ಲನೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮ್ಮ ಒಂದು ಇವತ್ತಿನ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಸೊ ಏನೇನು ಆ್ಯಕ್ಟಿವಿಟೀಸ್ನ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಆ ಒಂದು ಹೈಲ್ಯಾಂಡಲ್ಲಿ. ಎಸ್, ಆ್ಯಕ್ಚುಲಿ ಒಂದು ಗ್ರೂಪ್ ಆಫ್ ಪೀಪಲ್ ಒಂದು ಮಿನಿ ಬಸ್ ಮಾಡಿಕೊಂಡು ಟೂರಿಸ್ಟ್ ಕಂಪನಿ ಕಡೆಯವರು ಕಳಿಸ್ಕೊಡ್ತಾರೆ. ಒಂದು ಗೈಡ್ನ ಕೂಡ ಕೊಟ್ಟಿರ್ತಾರೆ ನಮಗೆ. ಸೊ ಎಸ್, ಹಾರ್ಬರ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ಟಾಪ್ನ ಕೊಡ್ತಾರೆ. ಈ ಮೂವಿನಲ್ಲಿ ಹೇಗೆ ಒಂದು ಇಂಟರ್ವಲ್ ಸ್ಟಾಪ್ ಇರುತ್ತೋ, ಸೊ ಹಾಗೆ ಇಲ್ಲೊಂದು ಸ್ಟಾಪ್ ಕೊಡ್ತಾರೆ. ಇಲ್ಲೇನಪ್ಪ ಅಂತ ಅಂದರೆ ಕಂಪ್ಲೀಟ್ ಪರ್ಲ್ಸ್ ಬಗ್ಗೆ ಇದು. ಪರ್ಲ್ಸ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಮತ್ತು ಅದು ಯಾವ ಶೇಪಲ್ಲಿರುತ್ತೆ, ಓಯಿಸ್ಟರಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಹೇಗೆ ಮಾಡ್ತಾರೆ, ಮತ್ತು ಅದು ಬೇರೆ ಬೇರೆ ಶೇಪ್ಸ್ಗೆ ಅದನ್ನು ಹೇಗೆ ಕನ್ವರ್ಟ್ ಮಾಡ್ತಾರೆ. ಸೊ ಈ ಒಂದು ಕಂಪ್ಲೀಟ್ ಪ್ರಾಸೆಸ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ನಮಗೆ ಅಂತ ಅಲ್ಲ, ಸೊ ಯಾರೇ ಒಂದು ಹಲಾಂಗ್ ಬೇಗ್ ಹೋಗಬೇಕಾದ್ರೆ ಇನ್ ಬಿಟ್ವೀನ್ ಇಲ್ಲಿ ಸ್ಟಾಪ್ ಕೊಡ್ತಾರೆ. ಸೊ ಇವ್ರದ್ದೆಲ್ಲ ಬಿಸ್ನೆಸ್ ಟೈಅಪ್ಸ್ ಆಗಿರುತ್ತೆ ಮೋಸ್ಟ್ಲಿ. ಇದೆಲ್ಲ ಬಿಸ್ನೆಸ್ ಗ್ಯಾಂಬ್ಲಿಂಗ್. ಸೊ ಇಲ್ಲಿ ಲೈಕ್ ಈ ಒಂದು ಪ್ರಾಸೆಸ್ನ ಎಕ್ಸ್ಪ್ಲೈನ್ ಮಾಡೋದು ಮಾತ್ರ ಅಲ್ಲ, ಜ್ಯುವೆಲ್ರೀಸ್ ಕೂಡ ಇಟ್ಟಿರ್ತಾರೆ. ಲೈಕ್ ರಿಯಲ್ ಪರ್ಲ್ಸು ಮತ್ತು ಜ್ಯುವೆಲ್ರೀಸ್, ಇಯರಿಂಗ್ಸ್ ಆಗಿರ್ಬೋದು, ನೆಕ್ ಪೀಸಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಟ್ಟಿರ್ತಾರೆ. ಮತ್ತು ಓಯಿಸ್ಟರ್ದು ದೊಡ್ಡ ಓಯಿಸ್ಟರ್ದು ಶೆಲ್ಸ್ ಎಲ್ಲ ಇರುತ್ತಲ್ವ, ಅದ್ರದ್ದು ಕೂಡ ಇಯರಿಂಗ್ಸು ಮತ್ತು ಬ್ಯಾಂಗಲ್ಸು, ಲೈಕ್ ಈ ರೀತಿ ಕಂಪ್ಲೀಟ್ ಜ್ಯುವೆಲ್ರಿ ಈ ಥರ ಒಂದು ಥಿಂಗ್ಸ್ ಎಲ್ಲ ಮಾಡಿಬಿಟ್ಟು ಇಲ್ಲಿ ಒಂದು ಸೇಲ್ಗೆ ಇಟ್ಟಿರ್ತಾರೆ. ಸೊ ತೊಗೊಳ್ಳೋರು ತೊಗೊಳ್ಬೋದು. ನನಗೆ ಆ್ಯಕ್ಚುಲಿ ಪರ್ಸ್ನಲಿ ತುಂಬ ಪ್ರೈಸಿ ಅಂತ ಅನ್ನಿಸ್ತು ಹೇಳ್ಬೇಕಂತ ಅಂದರೆ. ಅದು ಒರಿಜಿನಲ್ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಏನಂತ ಅಂದ್ಬಿಟ್ಟು. ಸೊ ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಇಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ತಿನ್ಬೋದು. ಬಿಕಾಸ್ ನಮ್ಮನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಏಳಿಸ್ಕೊಂಡು ಲೈಕ್ 6 or 7 o'clock ಅನಿಸುತ್ತೆ. ಅಷ್ಟೊತ್ತಿಗೆ ನಮಗೆ ಒಂದು ಪಿಕ್ ಮಾಡಿಕೊಂಡು ಬಂದಿದ್ದರಿಂದ ನಮಗೆ ಏನೂ ಅಷ್ಟು ತಿನ್ನೋಕ್ಕಾಗಿಲ್ಲ. ಸೊ ಇಲ್ಲೇನಾದ್ರು ತಿನ್ನಬೇಕು ಅಂತ ಅಂದರೆ ತಿನ್ಬೋದು. ಬಟ್ ಏನಪ್ಪ ಅಂತ ಅಂದರೆ ಲಂಚ್ ಇನ್ಕ್ಲೂಡ್ ಆಗಿರುತ್ತೆ ಈ ಒಂದು ಪ್ಯಾಕೇಜಲ್ಲಿ. ಕ್ರೂಸಲ್ಲಿ ಇರುತ್ತೆ ಲಂಚು. ಸೊ ಹಾಗಾಗಿ ನಾವು ಜಸ್ಟ್ ಫ್ರೂಟ್ಸ್ ಅಷ್ಟೇ ಇದ್ದಿದ್ದಲ್ಲಿ ಫ್ರೂಟ್ಸ್ ತಿನ್ಕೊಂಡು ಸೊ ಹಾರ್ಬರ್ ಕಡೆ ಹೊರಟ್ವಿ. ಸೊ ಎಸ್, ನಾವೀಗ ಹಾರ್ಬರ್ನ ತಲುಪಿದ್ದೀವಿ. ಸೊ ಈ ಒಂದು ಹಾರ್ಬರಲ್ಲಿ ನಮಗೆ ಒಂದು ಕ್ರೂಸ್ನ ಅಲಾಟ್ ಮಾಡಿರ್ತಾರೆ. ಸೊ ಇಲ್ಲೊಂದು ಸ್ಟಿಕ್ ಇಟ್ಕೊಂಡಿರ್ತಾರೆ ನಮ್ಮ ಗೈಡು, ಒಂದು ಟಾಯ್ನ ಇಟ್ಕೊಂಡು. ಅದು ಸಿಂಬಲ್, ಲೈಕ್ ನಮ್ಮ ಒಂದು ಟೀಮ್ ಒಂದು ವೇಳೆ ಎಲ್ಲಾದ್ರೂ ಮಿಸ್ಲೀಡ್ ಆದಾಗ ಆ ಒಂದು ಸಿಂಬಲನ್ನು ನೋಡಿ, ಆ ಒಂದು ಟಾಯ್ ಸಿಂಬಲನ್ನು ನೋಡಿ ಲೈಕ್ ನಮ್ಮ ಟೀಮ್ಗೆ ಅಗೇನ್ ಜಾಯ್ನ್ ಆಗ್ಬೋದು. ಸೊ ಆ ರೀತಿ ಎಸ್, ಇದು ನಮ್ಮ ಕ್ರೂಸ್. ಸೊ ಇದರಲ್ಲಿ ಫಸ್ಟ್ ಫ್ಲೋರ್ ಇದೆ ಮತ್ತು ಟೆರೆಸ್ ಇಷ್ಟಿದೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಲಂಚ್ನ ಅರೇಂಜ್ ಮಾಡಿದರು. ಇಲ್ಲಿ 2 ಟೀಮ್ಸ್ ಇತ್ತು. ಸೊ ನಮ್ಮ ಒಂದು ಟೀಮ್ ಒಂದು, ಮತ್ತು ಈ ಕಡೆ ಬೇರೆ ಇನ್ನೊಂದು ಟೀಮ್ ಇತ್ತು. ಸೊ ಎಸ್, 2 ಗೈಡ್ಸ್ ಇರ್ತಾರೆ ಇದರಲ್ಲಿ, ನಮ್ಮ ಗೈಡು ಮತ್ತು ಅವ್ರ ಗೈಡು. ಸೊ ಇಲ್ಲಿನ ಒಂದು ಆ್ಯಕ್ಟಿವಿಟೀಸ್ ಬಗ್ಗೆ ಆಗಿರ್ಬೋದು, ಮತ್ತು ಈ ಒಂದು ಕ್ರೂಸಲ್ಲಿ ಏನೇನು ಡಿಪಾರ್ಟ್ಮೆಂಟ್ಸ್ ಇದೆ, ಸೊ ಇದೆಲ್ಲನೂ ಕೂಡ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ. ಆ್ಯಂಡ್ ಎಸ್, ಸೊ ನಾನು ಹೇಳಿದ್ನೆಲ್ಲ ಲಂಚ್ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸೀ ಫುಡ್ಡೇ ಇದ್ದಿದ್ದು. ಸೊ ನನಗೆ ಏನೋ ಗೊತ್ತಿಲ್ಲ, ನಾನ್ ವೆಜ್ ಅಷ್ಟು ತಿನ್ನಬೇಕಂತ ಅನ್ನಿಸ್ತಿರ್ಲಿಲ್ಲ. ಫಿಶ್ ಆಗಿರ್ಬೋದು, ಚಿಕನ್ ಆಗಿರ್ಬೇಕು, ನಂಗೆ ತಿನ್ನಬೇಕು ಅಂತಲೇ ಅನ್ನಿಸ್ಲಿಲ್ಲ. ಬಟ್ ಅಗೇನ್ ನಾನು ನೂಡಲ್ಸೇ ತೊಗೊಂಡೆ. ರೈಸ್ ಐಟಮ್ಸ್ ಯಾವುದೂ ಏನೂ ಇರಲಿಲ್ಲ ಇಲ್ಲಿ. ಸೊ ಎಸ್, ನೂಡಲ್ಸ್ ಸ್ವಲ್ಪ ತಿನ್ಕೊಂಡು, ಮತ್ತು ಅಷ್ಟು ಏನೋ ನಂಗೆ ಹೊಟ್ಟೆ ಹಸಿವು ಕೂಡ ಆಗಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ನೂಡಲ್ಸ್ನ ತಿನ್ಕೊಂಡು ಆ್ಯಂಡ್ ಸ್ವಲ್ಪ ಊಟ ಅಲ್ಲೇ ಬಿಟ್ಬಿಟ್ಟು ಸೊ ಫಸ್ಟ್ ಫ್ಲೋರ್ಗೆ ಹೋದ್ವಿ. ನಾವು ವ್ಯೂವ್ನ ಎಂಜಾಯ್ ಮಾಡೋಣ, ಈ ಒಂದು ಹೈಲ್ಯಾಂಡ್, ಈ ಒಂದು ಮೌಂಟೇನ್ಸ್ ಆಗಿರ್ಬೋದು, ಲೈಕ್ ಈ ಒಂದು ವ್ಯೂವ್ನ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಫ್ಲೋರ್ಗೆ ಹೋದ್ವಿ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಸೊ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಸೆಕೆ ಆಯಿತಾ. ಮೋಸ್ಟ್ಲಿ ಅದು ಸೀ ಅಲ್ವಾ, ಸೊ ಸಮುದ್ರದ ಮಧ್ಯೆ ಕರ್ಕೊಂಡು ಹೋಗ್ತಿರ್ತಾರೆ ಈ ಒಂದು ಹೈಲ್ಯಾಂಡ್. ಮತ್ತು ಈ ಮೌಂಟೇನ್ಸ್ಗಳೆಲ್ಲ ನೀವು ನೋಡ್ತಿರ್ತೀರಲ್ಲ, ಅದು ಒಂದೊಂದು ಶೇಪಲ್ಲಿದೆ. ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಗೈಡ್ ಆ್ಯಕ್ಚುಲಿ. ಸೊ ಎಸ್, ತುಂಬ ಡೀಪಾಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಶೇಪಲ್ಲಿದೆ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಆದಮೇಲೆ ಎಸ್, ನಾನು ಹೇಳಿದ್ನಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಇತ್ತು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಬಂದು ಏನು ಹೇಳ್ತಾರೆ, ಬ್ಯಾಂಬೂ ಬೋಟ್ ಆಗಿರ್ಬೋದು, ಮತ್ತು ಇದು ಏನಪ್ಪ ಸ್ಪೀಡ್ ಬೋಟಿಂಗ್, ಬ್ಯಾಂಬೂ ಬೋಟಿಂಗ್, ಕಯಾಕಿಂಗ್, ಸೊ ಇದೆಲ್ಲ ಇರುತ್ತೆ. ಸೊ ಈ ಒಂದು ಅಂಡರ್ ಲೈಕ್ ಮೌಂಟೇನಿಂದ ನಾವು ಹೊರಗಡೆ ಹೋಗ್ತೀವಲ್ವ, ಈ ಒಂದು ಸೀಲಿಂಗ್ ನೋಡಿ ಡಿಫ್ರೆಂಟ್ ಆಗಿದೆ. ಎಷ್ಟು ಸೆಕೆ ಅಂದರೆ ಹೊರಗಡೆ ಸಿಕ್ಕಾಬಟ್ಟೆ ಸೆಕೆ ಇತ್ತು. ಬಟ್ ಈ ಒಂದು ಸೀಲಿಂಗ್, ಈ ಒಂದು ರೂಫ್ ಅಂಡರ್ ಬಂದಾಗ ಸಿಕ್ಕಾಬಟ್ಟೆ ಕೋಲ್ಡ್ ಅಂದರೆ ಕೋಲ್ಡ್ ಆಯಿತಾ. ಸೊ ಆ ಒಂದು ಸೆಕೆ ಎಲ್ಲ ಒಂದು ಸೆಕೆಂಡ್ಗೆ ಹೊರಟೋದಂಗೆ ಫೀಲ್ ಆಯ್ತು ಹೇಳ್ಬೇಕಂತ ಅಂದರೆ. ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ಎಸ್, ಸ್ಪೀಡ್ ಬೋಟಿಂಗ್ ಮತ್ತು ಬ್ಯಾಂಬೂ ಬೋಟಿಂಗ್, ಕಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಸೊ ಎಸ್, ಈ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ನಾವೀಗ
ಹೈಕಿಂಗ್ ಅಂತಲೇ ಹೋಗ್ತಾ ಇದ್ದೀವಿ. ನಾನು ಹೈಕಿಂಗ್ ಪರ್ಸನ್ ಅಲ್ಲ ಹೇಳ್ಬೇಕಂತ ಅಂದರೆ, ಹೈಕಿಂಗೇ ಮಾಡಿಲ್ಲ ಹೇಳಬೇಕಂದ್ರೆ ನಾನು. ಸೊ ಅಂಥದ್ರಲ್ಲಿ ಫಸ್ಟ್ ಟೈಮ್ ನಾನು ಕೇವ್ ಹೈಕಿಂಗ್ ಅಂತ ಹೋಗಿದ್ದೀವಿ. ಇದು ಟೀ ಟಾಪ್ ಹೈಲ್ಯಾಂಡ್ ಅಂತ ಕರೀತಾರೆ ಇದಕ್ಕೆ. ಸೊ ಇದೆಲ್ಲ ಸೀಲಿಂಗ್ ಎಲ್ಲ ಒಂಥರ ನಮ್ಮ ಸೈಡೆಲ್ಲ ಹೇಳ್ತೀವಲ್ಲ ಉತ್ತ ಕಟ್ಕೊಂಡಂಗೆ ಚಿಕ್ಕ ಚಿಕ್ಕದಾಗಿ, ಸೊ ಆ ಥರ ಇತ್ತು. ಬಟ್ ಏನೋ ಒಂಥರ ಚೆನ್ನಾಗಿತ್ತು ಹೇಳಬೇಕಂತ ಅಂದರೆ. ಸೊ ಎಸ್, ಇಲ್ಲಿ ಒಂದು ಹೈಕಿಂಗ್ನ ಮುಗಿಸ್ಕೊಂಡು ನಾವು ನಮ್ಮ ಬೋಟ್ ಕಡೆ ಹೋಗಬೇಕು. ಸೊ ಏನಪ್ಪ ಅಂತ ಅಂದರೆ, ಬೋಟಲ್ಲ, ಕ್ರೂಸ್ ಕಡೆ ಹೋಗಬೇಕು. ನಮ್ಮನ್ನು ಡ್ರಾಪ್ ಒಂದು ಸೈಡ್ ಡ್ರಾಪ್ ಮಾಡಿರ್ತಾರಲ್ಲ, ಸೊ ನಾವು ಅಲ್ಲಿಗೆ ಹೋಗಂಗಿಲ್ಲ. ರಿಟರ್ನ್ ಬೇರೆ ಪ್ಲೇಸಿಗೆ ಬಂದು ನಿಂತಿರುತ್ತೆ ಇನ್ನೊಂದು ಸೈಡ್ಗೆ, ಇನ್ನೊಂದು ಗೇಟ್ ಹತ್ರ. ಸೊ ಆ ಸೈಡ್ಗೆ ಹೋಗಬೇಕು. ಸೊ ಹಾಗಾಗಿ ಒಂದು ಹೈಕಿಂಗ್ನ ಮಾಡಿರೋದು. ಸ್ಟಾರ್ಟಿಂಗ್ ಪಾಯಿಂಟ್ ಬೇರೆ ಇರುತ್ತೆ, ಎಂಡ್ ಪಾಯಿಂಟ್ ಬೇರೆ ಇರುತ್ತೆ. ಸೊ ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಎಂಡ್ ಪಾಯಿಂಟ್ಗೆ ನಮ್ಮ ಕ್ರೂಸ್ ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಿರುತ್ತೆ. ಇದೊಂದು 20 to 25 ಮಿನಿಟ್ಸ್ ಹೈಕಿಂಗ್ ಅಂತಲೇ ಹೇಳ್ಬೋದು. ಸೊ ಅದರಲ್ಲೊಂದು ಚಾಲೆಂಜ್ ಕೂಡ ಇತ್ತು, ಯಾರ್ಯಾರು ಫಾಸ್ಟಾಗಿ ಹೋಗಿ ಫಸ್ಟ್ ಯಾರು ನಮ್ಮ ಕ್ರೂಸ್ನ ರೀಚ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಎಸ್, ಫಾಸ್ಟಾಗಿ ನಡ್ಕೊಂಡು ಹೋಗೋ ಅಷ್ಟರೊಳಗೆ ಆ ಸೆಕೆ ಒಳಗೆ ಆ ಬಿಸಿಲು ಮತ್ತು ಆ ನೀರಿಂದ ಹಬೆ ಏನೋ ಗೊತ್ತಿಲ್ಲ, ಯಪ್ಪ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು. ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿತ್ತು. ಸೊ ನಾವು ಅಲ್ಲಿಗೆ ಬಂದು ನಮ್ಮ ಒಂದು ಕ್ರೂಸ್ನ ರೀಚ್ ಆದ್ವಿ. ಅದಾದಮೇಲೆ ಮತ್ತೆ ಇನ್ನು ಸ್ವಲ್ಪ ಟ್ರಾವೆಲ್ ಮಾಡ್ಕೊಂಬಂದರೆ ಸ್ವಿಮ್ಮಿಂಗಿಗೆ ಅಂತ ಅಂದ್ಬಿಟ್ಟು ಅಲ್ಲೊಂದು ಪ್ಲೇಸ್ ಇದೆ. ಸೊ ಸ್ವಿಮ್ಮಿಂಗ್ ಮಾಡ್ಬೋದು. ಬಟ್ ಇದೆಲ್ಲ ನೋಡಿದಾಗ ನನಗೆ ಸ್ವಿಮ್ಮಿಂಗ್ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ. ಬಿಕಾಸ್ ನೀವು ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಏನೋ ಗೊತ್ತಿಲ್ಲ, ನನಗೆ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ. ಬಟ್ ಈ ಕಡೆ ಎಲ್ಲ ಇವ್ರು ಗೇಮ್ ಆಡ್ತಾಯಿದ್ರು. ಇದೊಂಥರ ವಿಚಿತ್ರ ಗೇಮ್ ಅಂತ ಅನ್ನಿಸ್ತು ನನಗೆ. ಲೈಕ್ ಹ್ಯಾಂಡ್ಸ್ ಎಲ್ಲ ಟಚ್ ಮಾಡೋಂಗಿಲ್ಲ, ಶೋಲ್ಡರ್ ಮತ್ತು ನೀಸ್ ಮತ್ತು ಕಾಲಿಂದ ಅವರು ಈ ಗೇಮ್ನ ಆಡ್ತಾರೆ. ಇನ್ನೊಂಥರ ಚೆನ್ನಾಗಿದೆ ಹೇಳಬೇಕಂತಂದರೆ. ಇವನು ನೋಡಿ ಹೆಂಡ್ತಿನ ಎಷ್ಟು ಚೆನ್ನಾಗಿ ಏನು ಮಾಡ್ತಿದ್ದಾನೆ. ಎಸ್, ಸೊ ಈ ಒಂದು ಟಾಪ್ ವ್ಯೂಗೆ ಹೋದರೆ ತುಂಬಾ ಚೆನ್ನಾಗಿದೆ. ಲೈಕ್ ಹೋಲ್ ಹೈಲ್ಯಾಂಡ್ ಹೇಗೆ ಕಾಣಿಸುತ್ತೆ ಮತ್ತು ಆ ಕ್ರೂಸ್ ಎಲ್ಲ ನಿಂತಿರೋದು ಲೈಕ್ ತುಂಬಾ ಚೆನ್ನಾಗಿರುತ್ತೆ ಆ ವ್ಯೂ ಹೇಳಬೇಕಂತ ಅಂದರೆ. 30 to 40 ಮಿನಿಟ್ಸ್ ಆಗುತ್ತೆ ಮೇಲೆ ಹೋಗಿ ಬರೋದಕ್ಕೆ. ಬಟ್ ನಮಗೆ ಒಂದು ಟೈಮಿಂಗ್ ಅಂತ ಕೊಟ್ಟಿರ್ತಾರೆ. ಬಿಕಾಸ್ ಕ್ರೂಸ್ಗಳಾಗಿರ್ಬೋದು, ಒಂದು ಟೀಮ್ಸ್ಗಳಾಗಿರ್ಬೋದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತಲ್ವ. ಸೊ ಅವ್ರಿಗೆ ಪ್ಲೇಸ್ ಬೇಕಲ್ವ. ಸೊ ಹಾಗಾಗಿ ನಮಗೆ ಒಂದು ಟೈಮಿಂಗ್ನ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಹೋಗಿ ನಾವು ಆದಷ್ಟು ಕವರ್ ಮಾಡಿಕೊಂಡು ಸೊ ರಿಟರ್ನ್ ನಮ್ಮ ಒಂದು ಕ್ರೂಸ್ ಹತ್ರ ಬರಬೇಕು. ಸೊ ಮೇಲ್ಗಡೆ ಫುಲ್ ಟಾಪಲ್ಲಿ ಹೋದರೆ ಈ ಥರ ವ್ಯೂ ಇರುತ್ತೆ. ಹೋಲ್ ಹೈಲ್ಯಾಂಡ್ ಈ ಥರ ಕಾಣಿಸುತ್ತೆ ಮೇಲೆಯಿಂದ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು ಹೇಳಬೇಕಂದ್ರೆ. ಸೊ ಎಸ್, ಇದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ರಿಟರ್ನ್ ನಾವು ನಮ್ಮ ಕ್ರೂಸ್ ಹತ್ರ ಬಂದ್ವಿ. ಸೊ ಇದಾದಮೇಲೆ ಕ್ರೂಸಲ್ಲಿ ಆಲ್ಮೋಸ್ಟ್ ಸನ್ಸೆಟ್ ಟೈಮಿಂಗ್ ಅಂತಲೇ ಹೇಳ್ಬೋದು. ಒಂದು ಸನ್ಸೆಟ್ ಪಾರ್ಟಿ ಅಂತ ಇಟ್ಟಿದ್ರು, ವೈನ್ ಪಾರ್ಟಿ. ಸೊ ನಾನು ಇಲ್ಲಿನ ವೈನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕ್ವಾಂಟಿಟಿ ವೈನ್ ತೊಗೊಂಡೆ. ಮತ್ತು ಫ್ರೂಟ್ಸ್ ಇಟ್ಟಿದ್ರು, ಪಾಪಡ್ ಇಟ್ಟಿದ್ರು. ಸೊ ನಾನು ವೈನ್ ಟೇಸ್ಟ್ ಮಾಡಿದೆ. ನನಗಂತೂ ಚೂರು ಇಷ್ಟ ಆಗಿಲ್ಲ, ವೈನ್ ಥರನೇ ಇರಲಿಲ್ಲ ಹೇಳ್ಬೇಕಂತ ಅಂದರೆ. ಸೊ ಎಸ್, ಪಾಪಡೆಲ್ಲ ತಿಂದ್ಕೊಂಡು ನಾವು ಮನೆಗೆ ರಿಟರ್ನ್ ಆಗೋಷ್ಟು, ಮನೆಗೆ ಅಂತ ಅಂದರೆ ಲೈಕ್ ಹೋಟೆಲ್ಗೆ ರಿಟರ್ನ್ ಆಗೋಷ್ಟೊಳಗೆ 8 ಗಂಟೆ ಆಗಿತ್ತು ಆಲ್ಮೋಸ್ಟ್. ಸೊ 8:30 ಆಗಿತ್ತು. ಸೊ ಬಂದು ನಮ್ಮ ಇಂಡಿಯನ್ ಫುಡ್ ತಿಂದು ಮಲ್ಕೊಂಡ್ವಿ. ಅದೇ ಸಮಾಧಾನ ಅಂತ ಹೇಳ್ಬೋದು.